Assalamualaikum Niari. ಬ್ರೋ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಫುಲ್ ಹೈಪಲ್ಲಿದ್ದೆ ಬ್ರೋ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಹಿಂಗಿರುತ್ತೆ ಮಸ್ತಾಗಿರುತ್ತೆ ಅಂತ. ಪ್ರೀಮಿಯರ್ ಶೋ ಹೋಗ್ತಾ ಇದ್ದೀರಿ, ಮೂವಿ ನೋಡ್ಕೊಂಡು ಥಿಯೇಟ್ರಿಂದ ಈಚೆ ಬಂದಮೇಲೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್. ಸೊ ಈ ವಿಡಿಯೋನಲ್ಲಿ ನಾನು ದುರಂಧರ್ ದಿ ರಿವೆಂಜ್, ಅದ್ರ ಪಾಸಿಟಿವ್ಸ್ ನೆಗೆಟಿವ್ಸ್ ನಾನು ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೇ ಪೀಪಲ್, ನನ್ನ ಹೆಸರು ಕಾರ್ತಿಕ್. ಲೆಟ್ಸ್ ಗೋ. 18th March 2026 ಪ್ರೀಮಿಯರ್ ಶೋ ಬುಕ್ ಮಾಡಿದೆ. 9:45 PM. ಡೇ ಫುಲ್ಲು ದುರಂಧರ್ ವ್ಲಾಗ್ ನೋಡ್ಕೊಂಬನ್ನಿ. ಸೊ ಮಾರ್ನಿಂಗು ಮನೆಯಿಂದ ಆಫೀಸ್ಗೆ ಹೋಗೋಣ ಅಂತ ಬಸ್ಸಲ್ಲಿ ಹೋಗೋದು. ಸೊ ಬಸ್ಸಲ್ಲಿ ಜಾಗ ಇದ್ದಿಲ್ಲ, ಸೊ ನಿಂತ್ಕೊಂಡು ಹೋದೆ. ಆಫೀಸ್ಗೆ ಹೋದೆ, ಟೈಮ್ ನೋಡ್ಕೊಂಡಿದ್ದೆ, ನೋಟಿಫಿಕೇಷನ್ ಬಂತು ಲೈಕ್ ದುರಂಧರ್ದು. ಇವರು ಮಧ್ಯಾಹ್ನ ಟೀ ಬ್ರೇಕ್, ಸೊ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಹೊಡೆದೋಗಿರೋ ವಾಚಲ್ಲಿ ಟೈಮ್ ನೋಡಿಕೊಂಡು ಇನ್ನೂ 1 o'clock ಅಂತ ಬೇಜಾರಾಗಿ ಈಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮೆಟ್ರೋ ಹೋಗ್ತಾಯಿತ್ತು, ಅದನ್ನ ನೋಡಿಕೊಂಡು ಇವನ ಜೊತೆನೇ ನಾನು ಮೂವಿಗೆ ಹೋಗೋದು. ಈ ಬರಬೇಕಾದ್ರೆ ಫುಲ್ ಜೋರು ಮಳೆ. ಆ್ಯಂಡ್ ಮನೆಗೆ ರೀಚ್ ಆದಮೇಲೆ ಹಂಗೆ ತಲೆ ಬಾಚ್ಕೊಂಡು ತಿನ್ಬಿಟ್ಟು ಮನೆ ಬಿಟ್ಟೆ 9 o'clockಗೆ. ಇದೇನೋ ಹೋಗೋ ಥಿಯೇಟರ್ ಲಕ್ಷ್ಮೀ ಸಿನಿಮಾಸ್ ಹೊಸೂರಲ್ಲಿರೋದು. ಅಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ರು. ಸೊ ಈಚೆ ಕೂತ್ಕೊಂಡಿದ್ವಿ, ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಂಟ್ರಾದ್ವಿ ಬ್ರೋ. ಆ್ಯಂಡ್ ಇಲ್ಲಿ ನಮ್ಮ ಬಾಸ್ತು ಜನನಾಯಕನ್. ಈ ಸೆನ್ಸಾರ್ ಸರ್ಟಿಫಿಕೇಟ್ ನೋಡಿದ್ರೇ ಮೂವಿ ಸ್ಟಾರ್ಟೆಡ್. ಆ್ಯಂಡ್ ಫೈನಲಿ ಮೂವಿ ಮುಗೀತು. ನಿಮಗೆ ಮನೆಗೆ ಹೋಗಿ ನಾನು ರಿವ್ಯೂ ಮಾಡ್ತೀನಿ. ಕಮಿಂಗ್ ಟು ದಿ ಮೂವಿ ರಿವ್ಯೂ, ಫಸ್ಟು ಪಾಸಿಟಿವ್ಸ್ ಹೇಳ್ತೀನಿ, ಓಕೆನಾ? ದುರಂಧರ್ ದಿ ರಿವೆಂಜ್ ಆ ಟೈಟಲ್ ನೋಡಿನೇ ನಾನು ತುಂಬ ಹೈಪ್ ಆಗಿದೆ. ಅಂದರೆ ಯಾಕಂದರೆ ತುಂಬ ಬ್ರೂಟಲ್ ಆ್ಯಕ್ಷನ್ ಇರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಸರಿ, ಓಕೆ, ಫಸ್ಟು ಪಾಸಿಟಿವ್ಸ್ ಎಲ್ಲ ಹೇಳೋಣ, ಓಕೆನಾ? ಮೂವಿ ಫುಲ್ಲು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ ಸೀನ್ ವರ್ಕ್ಡ್ ವೆರಿ ವೆಲ್. ನೀವು ಕೊಡೋ ಟಿಕೆಟ್ ಕಾಸು ಫಸ್ಟ್ ಫೈಟ್ ಒಂದು ಬರುತ್ತೆ ಬ್ರೋ, ಅಲ್ಲಿಗೆ ವರ್ತ್ ಅಂತ ಅನಿಸ್ಬಿಡುತ್ತೆ. ದ ಆ್ಯಕ್ಷನ್ ಕೊರಿಯೋಗ್ರಫಿ ವಾಸ್ ವೆರಿ ವೆಲ್ ಮೇಡ್. ಒಂದು ಮನೇಲಿ ನಡೆಯೋ ಥರ ಇರುತ್ತೆ, ಇದು ಸಕ್ಕದಾಗಿ ಮಾಡಿರ್ತಾರೆ. 2-3 ಟ್ವಿಸ್ಟ್ ಎಲ್ಲ ಇತ್ತು, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಲೈಕ್ ಇಂಟರ್ವೆಲ್ ಒಂದು ಟ್ವಿಸ್ಟ್ ಬರುತ್ತೆ, ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಮತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟು, ಅದು ಫನ್ ಬ್ಲಾಸ್ಟ್ ಹಂಗೆ. ಕ್ಲೈಮ್ಯಾಕ್ಸ್, ಆ್ಯಕ್ಷನ್, ಡೈಲಾಗ್ಸು, ವಾವ್. ಮೈನ್ ಪ್ಲಸ್ ಪಾಯಿಂಟ್ ಇಸ್ ರಣವೀರ್ ಸಿಂಗ್. ಒನ್ ಮ್ಯಾನ್ ಶೋ ಥರ ತಗೊಂಡೋಗಿದ್ದಾರೆ ಈ ಮೂವಿನ. ಫೈಟ್, ಎಮೋಷ್ನಲ್ ಆ್ಯಕ್ಟಿಂಗ್, ವೆಲ್ ಕನೆಕ್ಟೆಡ್. ದ ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಇಸ್ ಮಾಧವನ್ಗೆ ಸಖತ್ ಕ್ಯಾರೆಕ್ಟರ್ ಬ್ರೋ. ಲೈಕ್ ಇದರಲ್ಲಿ ಪೀಕಲ್ಲಿ ಕುಳ್ಸಿರ್ತಾರೆ ಮಾಧವನ್ ಕ್ಯಾರೆಕ್ಟರ್ ನೋಡಿ. ಡೈಲಾಗ್ಸ್, ಆ್ಯಕ್ಷನ್ ಸೀನ್ಸ್, ಫಸ್ಟ್ ಆಫ್ ಕ್ಲೈಮ್ಯಾಕ್ಸ್. ನೆಗೆಟಿವ್ಸ್ ಆಫ್ ದುರಂಧರ್ ದಿ ರಿವೆಂಜ್ ಏನೇನು ಕನೆಕ್ಟ್ ಆಗಿಲ್ಲ ಅಂದರೆ, ಸ್ಕ್ರೀನ್ ಪ್ಲೇ ಡಿಂಟ್ ವರ್ಕ್ ಫಾರ್ ಮೀ. ಫಸ್ಟ್ ಒಂದು 35 to 40 minutes ಹೋಗುತ್ತೆ, ಲೈಕ್ ಮೂವಿ ಚೆನ್ನಾಗಿದೆ, ಆ್ಯಕ್ಷನ್ ಇದು ಅಂತ ಚೆನ್ನಾಗಿ ಹೋಗುತ್ತೆ. ಬಟ್ ಅದಾದಮೇಲೆ ಯಾಕೋ ಮೂವಿ ಡೌನ್ ಆಗುತ್ತೆ ಬ್ರೋ. ಫೋನ್ ಕಾಲ್ಸ್, ಮಾತಾಡು, ಫೋನ್ ಕಟ್ ಮಾಡು, ಡೈರೆಕ್ಟ್ಗೆ ಹೋಗು, ಮೀಟ್ ಮಾಡು, ಮಾತಾಡು, ಇದೇ ಆಗೋಗುತ್ತೆ ಮೂವಿ. ಇಂಟರ್ವಲಲ್ಲಿ ಒಂದು ಟ್ವಿಸ್ಟ್ ಇಕ್ಕಿ ಅದನ್ನ ಮ್ಯಾನೇಜ್ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಸೇಮ್ ಕಂಟಿನ್ಯೂಸ್ ಇನ್ ಸೆಕೆಂಡ್ ಆಫ್ ಸ್ಟಾರ್ಟಿಂಗಿಂದ. ಲೈಕ್ ಫೋನ್ ಕಾಲ್, ಮಾತಾಡು. ಸ್ಟೋರಿ ಬೇಕು ಅಂದರೆ ಅದು ಇರಬೇಕು. ಬಟ್ ಯು ಕಂಪೇರ್ ಟು ದುರಂಧರ್ ಪಾರ್ಟ್ 1, ದಟ್ ಹ್ಯಾಸ್ ದಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಫ್ರಮ್ ಫಸ್ಟ್ ಟು ಲಾಸ್ಟ್. ಬಟ್ ಇದರಲ್ಲಿ ಸ್ಕ್ರೀನ್ ಪ್ಲೇ ಇಸ್ ಮಿಸ್ಸಿಂಗ್ ಬ್ರೋ. It's my opinion. I don't know whether it worked for you or not. I didn't connect. Okay. The emotional connect, ಅದು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಟ್ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ವಾಸ್ ಗುಡ್, ಬಟ್ ಎಮೋಷ್ನಲಿ didn't connect.
ಮ್ಯೂಸಿಕ್ ಪಾರ್ಟ್ 1 ಅಲ್ಲಿ ಎಂತ ಮ್ಯೂಸಿಕ್ ಹಾಕಿದ್ದೆ ಬ್ರೋ ನೀನು. ವಾಟ್ ಹ್ಯಾಪನ್ ಟು ಯು, ಡಿಚ್ 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 ಅದು ಮಾತ್ರನೇ ಫಿಲಮ್ ಫುಲ್ಲು ಹಾಕಿದ್ದೆ ಅವರು. ರೆಹಮಾನ್ ಡಕೈತ್ ಅವರು ಡ್ಯಾನ್ಸ್ ಮಾಡ್ತಾರಲ್ವಾ ಭಯ್ಯ, ಅದು ಅದೇ ತರ ಸೀನು ಇದರಲ್ಲಿ ಒಂದಿದೆ. ಓಕೆ, ರಣವೀರ್ ಸಿಂಗ್ ಅವಾಗ ಕಿಂಗ್ ಆಫ್ ಲ್ಯಾರಿ ಆಗಿರ್ತಾರೆ, ಅವರು ಸೇಮ್ ಎಂಟರ್ ಆಗ್ತಾರೆ. ಅವಾಗ ಒಂದು BGM ಹಾಕಿರ್ತಾರೆ. ಬಟ್ ಎಲ್ಲ ಮೂವೀಸ್ಗೂ ಬರೋ ತರ ಪಾರ್ಟ್ 2 ಸಿಂಡ್ರೋಮ್ ಏನಾದ್ರು ಬಂತ ಅಂತ ಗೊತ್ತಾಗಿಲ್ಲ ಅವರು. ತುಂಬಾ ಮೂವೀಸ್ ಪಾರ್ಟ್ 1 ಚೆನ್ನಾಗಿರುತ್ತೆ, ಪಾರ್ಟ್ 2 ಆವ್ರೇಜ್. ಆ ಲಿಸ್ಟಲ್ಲಿ ದುರಂಧರ್ ಕೂಡ ಒಂದು. ದುರಂಧರ್ ಪಾರ್ಟ್ 1 ಜೊತೆ ಕನೆಕ್ಟ್ ಮಾಡ್ತೀನಿ, ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದೇನೋ. ಸೊ ಇನ್ ಮೈ ಒಪಿನಿಯನ್ ದುರಂಧರ್ ಪಾರ್ಟ್ 1 ಇಸ್ ಕಲ್ಟ್, ಒನ್ಸ್ ಇನ್ ಎ ಜನರೇಷನಲ್ ಸಿನಿಮಾ ಅಂತಾರಲ್ವಾ, ಆ ಥರ ಮೂವಿ ದುರಂಧರ್. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಒಂದು ದೊಡ್ಡ ಫ್ಯಾನ್ ಆಗುತ್ತೆ ನಾನು. ಲೈಕ್ ರೆಹಮಾನ್ ಡಕೈತ್, SP ಚೌಧರಿ, ರೆಟ್ರೋ BGMs, ಮ್ಯೂಸಿಕ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಕಲ್ಟ್. ದುರಂಧರ್ ದಿ ರಿವೆಂಜ್ ಅಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಬ್ರೋ. ಓವರ್ ಆಲ್ ನೋಡಿದ್ರೆ ಮೈ ರೇಟಿಂಗ್ ವಿಲ್ ಬಿ 5ಗೆ 3.5 ಕೊಡ್ತೀನಿ. ನಾನು ಹೇಳ್ದಂಗೆ ಫಸ್ಟ್ 40 ಮಿನಿಟ್ಸ್ ಪ್ಲಸ್ ಲಾಸ್ಟ್ 40 ಮಿನಿಟ್ಸ್ ಪೀಕ್ ಲೆವೆಲ್ ಆಫ್ ಸಿನಿಮಾ. ಇನ್ ಬಿಟ್ವೀನ್ ಅಲ್ಲಿ ಯು ವಿಲ್ ಫೀಲ್ ಲ್ಯಾಗ್. ಟೈಮ್ ಡ್ಯೂರೇಷನ್ 3 hours 55 minutes ಸಮಥಿಂಗ್. ಸೊ ಯಾ, ಅದು ಒಂದು ಮೈನಸ್ ಪಾಯಿಂಟ್. ದುರಂಧರ್ ನೋಡ್ಬಿಟ್ಟೆ ಪೀಕ್ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಪಕ್ಕ. ಥಿಯೇಟ್ರಿಗೆ ಹೋಗದೇ ಇರೋರು ಕೂಡ ಈ ಮೂವಿಗೆ ನಾನು ಥಿಯೇಟ್ರಿಗೆ ಹೋಗ್ತೀನಿ ಅಂತ ಹೋಗಿರ್ತಾರೆ. ಐ ಆಮ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಕಂಪ್ಯಾರಿಟಿವ್ಲಿ ದುರಂಧರ್ ಪಾರ್ಟ್ 1 is stronger overall film, but ದುರಂಧರ್ ದಿ ರಿವೆಂಜ್ weak package. Without expectation, go watch ದುರಂಧರ್ ದಿ ರಿವೆಂಜ್. ಆದಿತ್ಯ ಧರ್, ಈ ಡೈರೆಕ್ಟರ್ ಆಫ್ ದಿ ಮೂವಿ. ನಾನೇ ನನ್ನ ಪ್ರೀವಿಯಸ್ ವಿಡಿಯೋ ದುರಂಧರ್ ರಿವ್ಯೂ ಅಲ್ಲಿ ಹೇಳಿರ್ತೀನಿ, ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ ಅಂತ. ಹೋಗಿದ್ದಕ್ಕೆ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡಿದ್ದೀರಾ ಅವರು. 19 March 2026 ಮೂವಿ ರಿಲೀಸ್. ನೋಡ್ಕೊಂಬಂದು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ದುರಂಧರ್ ಪಾರ್ಟ್ 1 ಚೆನ್ನಾಗಿತ್ತಾ ಇಲ್ಲ ದುರಂಧರ್ ದಿ ರಿವೆಂಜ್ ಚೆನ್ನಾಗಿತ್ತಾ ಅಂತ. ಏನೇನು ವರ್ಕ್ ಆಯಿತು ವರ್ಕ್ ಆಗಿಲ್ಲ ಅಂತ ನೀವು ಕೂಡ ಹೇಳಿ. ಸೊ ನಾನು ತಿಳ್ಕೊತೀನಿ ನಿಮ್ಗೆ ಯಾವ್ದು ವರ್ಕ್ ಆಯಿತು ಅಂತ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅಷ್ಟೇ ಮತ್ತೆ.